ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಬಾ ಮಗಳೇ, ನೀನು ನನ್ನೊಂದಿಗೆ ಲೀನವಾಗು. ನಿನ್ನ ಆತ್ಮವನ್ನು ನಾನು ಕೊಂಡೊಯ್ದು ಅವಳಿಗೆ ತುಂಬ್ತೀನಿ. ಇನ್ನು ಮುಂದೆ ನಾವಿಬ್ಬರೂ ಸೇರಿ ಶ್ರೀಚಕ್ರ ರಕ್ಷಣೆಯ ಕಾರ್ಯವನ್ನ ಮುಂದುವರಿಸೋಣ. ಮಸಾಣನ ಹಿಂಗೆ ಹೋಗಿ. ಹೋಗ್ಬಾ ನನ್ ಕಂದ, ಎಲ್ಲಾರು ಸುಖವಾಗಿರು. ಲೇ ಈರ ಅದ್ಯಾವ್ ನೆನ್ಸಿ ಅಗ್ನಿಸ್ಪರ್ಶ ಮಾಡು. ಎಲ್ಲ ದೇವ್ರು ಮೋಸವೇ, ಯಾವ ಬಳಿಗೂ ಕರುಣೆ ಇಲ್ಲ. ಕರುಣೆ ಅಂತ ಅದ್ಯಾವ್ರಿಗೆ ಇದ್ದಿದ್ರೆ ನನ್ನ ಮಗಿನ ಹಿಂಗ್ ಮನಗಿಸ್ತಿದ್ರ? ನನಗ ಕೊಳ್ಳಿ ಇಡ್ಬೇಕಾದವಳು ಅವಳೆ ಕೊಳ್ಳಿ ಇಡ್ಸ್ಕಂತವಳೆ. ಯಾವ್ದ್ಯಾವ್ರು ಇಲ್ಲ, ತಿಂಡ್ರು ಇಲ್ಲ. ನನ್ನ ಮಗಿನ ನೆನ್ಸ್ಕೊಂಡೆ ಕೊಳ್ಳಿ ಇಡ್ತೀನಿ. ಹೋಗ್ಬಾ ನನ್ನವ್ವ, ಅಲ್ಲಿ ಚೆನ್ನಾಗಿರಲ್ಲ. ಯಾವಂತ ನೀನು?
ನನ್ನ ಮಗಿಗೆ ನೆಮ್ಮದಿಯಾಗಿ ಸಂಸ್ಕಾರ ಮಾಡಕ್ಕೂ ಬಿಡಕ್ಕಿಲ್ವಲ್ಲ. ಮಸಾಣಕ್ಕೆ ಸುಂಕ ಕಟ್ಟಿದ್ದೀನಿ, ಮತ್ತೆ ನಿಂದು ಜೀವ ಹೋಗಿಲ್ಲ, ಬೆಂಕಿ ಆರಿಸಿದ್ದೀನಿ ಮಗುನ್ ಎಬ್ಸಿ. ತಲೆ ಕೆಟ್ಟಿದ್ದ ನಿಂಕ 2 ದಿನ ಆಯ್ತಯ್ಯ ಸತ್ತು. ಯಾಲಿಂದ ಬಿದ್ದವಳೆ. ಬದುಕಿದ್ದಾಗ ಗೊತ್ತು ನೆಮ್ಮದಿ ಕೊಡ್ಲಿಲ್ಲ, ಸತ್ ಮೇಲೂ ಕಾಡ್ತಿರಲ್ಲಯ್ಯ. ಯಾರಯ್ಯ ನೀನು? ನಾನು ಯಾರು, ಯಾಕೆ ಬಂದಿದ್ದೀನಿ, ಯಾರು ಕಳಿಸಿದ್ದಾರೆ ಅನ್ನೋದು ಯಾವುದು ಮುಖ್ಯ ಅಲ್ಲ. ಜೀವ ಹೋಗಿಲ್ಲ, ಮೊದಲು ಸೌದೆ ತೆಗೀರಿ. ಹೇಳು ಮಗು, ಹೇಳು. ಸ್ವಲ್ಪ ನೀರು ಕೊಡಿ. ನನ್ನ ಮಗಳು ಬದುಕೋಳ, ನನ್ನ ಮಗಳು. ನನ್ನ ಪಾಲಿಂದ ಯಾವ್ರು ನೀವು? ಎಲ್ಲಿಂದ ಬಂದ್ರಿ? ಯಾರಪ್ಪ ನೀವು? ಮೊದಲು ಮಗುನ ಮನೆಗೆ ಕರ್ಕೊಂಡು ಹೋಗಿ ಸ್ಮಶಾನದಿಂದ ಬಿಡುಗಡೆ ಮಾಡಿ. ಬರಲೇ ಎತ್ಕೊಂಡ್ರಲ್ಲ ನನ್ನ ಕೂಸ. ನೀನು ಹೇಳಿದ ಕರ್ತವ್ಯ ನಿರ್ವಹಿಸಿದ್ದೀನಿ ತಾಯಿ. ಜೀವ ಉಳಿಸ್ಬಿಟ್ಟೆ. ಈಗಲಾದ್ರೂ 7 ನಂದೋರೆ. ಯಾರು ಸ್ವಾಮಿ ನೀವು? ಕ್ಷಮಿಸು ಮಗಳೇ, ನಿನ್ನ ಜನ್ಮ ರಹಸ್ಯ ಗೊತ್ತಿತ್ತು, ನಿನ್ನನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಎಷ್ಟು ಭರವಸೆ ಮೂಡಿಸಿದ್ದ ದೇವು. ನಮ್ಮ ಸುಂದ್ರಿಗೆ ಏನು ಆಗೋದಿಲ್ಲ ಅಂತ. ಆದ್ರೆ ಅವನಿಗೆ ಪೂಜೆ ಮಾಡೋ ಅವಕಾಶನೂ ಕೊಡ್ಲಿಲ್ಲ. ಇರೋವರೆಗೂ ಸದ್ದು ಮಾಡಿದ್ಲು. ಸದಾ ಕಾಲ ಅಮ್ಮನವ್ರನ್ನ ನಿಂದಿಸ್ತಾ ಬೈತಾ ರೇಗಾಡ್ಕೊಂಡು ಓಡಾಡ್ತಾ ಇದ್ಲು. ಈಗ ನೋಡಿ, ಅವಳ ಜೊತೆಗೆ ನಮ್ಮ ಮಾತನ್ನು ಕಿತ್ಕೊಂಡು ಹೋದ್ಲು. ಪಾದರಸ್ತಂಗೆ ಮನೆಯೆಲ್ಲ ಓಡಾಡ್ಕೊಂಡಿದ್ಲು. ಈಗ ಮನೆ ಮನಸ್ಸು ಎಲ್ಲ ಖಾಲಿ ಖಾಲಿ. ಅವಳ ನಮ್ಮೊಟ್ಟಿಗಿಲ್ಲ ಅನ್ನೋದನ್ನ ನನಗೆ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ಸ್ಥಿತಿ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಅವಕಾಶ ಅವಳಿಗೆ ಇತ್ತು.
ಸ್ವಲ್ಪ ಭಯ ಭಕ್ತಿ ಗೌರವದಿಂದ ಅಮ್ಮನವ್ರಿಗೆ ಶರಣಾಗಿದ್ದಿದ್ರೆ ಸುಂದ್ರಿ ಇವತ್ತು ಇಲ್ಲೇ ಇರ್ತಿದ್ಲು. ನಮಗೂ ಈ ಸ್ಥಿತಿ ಬರ್ತಿರ್ಲಿಲ್ಲ. ಹೀಗಂದೇನು ಪ್ರಯೋಜನ? ಯಾರಿಗೆ ಗೊತ್ತಿತ್ತು ಅವಳ ಅಮ್ಮನವ್ರ ಬಗ್ಗೆ ಅಸಡ್ಡೆ ತೋರಿಸೋದ್ರಿಂದ ಅವಳಿಗೆ ಈ ಗತಿ ಬರುತ್ತೆ ಅಂತ. ಅವಳಂತೂ ಹೋದ್ಲು. ತಡೆಯೋ ಪ್ರಯತ್ನನ ನಮ್ಮ ಶಕ್ತಿ ಮೀರಿ ನಾವು ಮಾಡಿದ್ವಿ. ಆದರೆ ವಿಧಿಯಾಟದ ಮುಂದೆ ಎಲ್ಲ ವಿಫಲ ಆಯಿತು. ಈಗ ಅವಳು ಹೋಗಿರೋ ದುಃಖನ ಮರೆತು ನಮ್ಮ ಬದುಕನ್ನ ಮುಂದುವರ್ಸ್ಕೊಂಡು ಹೋಗೋದೇ ಪ್ರಕೃತಿ ನಿಯಮ. ನಂಗೆ ಗೊತ್ತು ನಿಮ್ಗೆ ಯಾರಿಗೂ ಗಂಟ್ಲಲ್ಲಿ ಒಂದಗಳ ಅನ್ನನೂ ಇಳಿಯಲ್ಲ ಅಂತ. ಆದರೆ ಹೀಗೆ ಇದ್ರೆ ನಿಶಕ್ತಿಯಿಂದ ಆರೋಗ್ಯ ಕೆಡುತ್ತೆ. ಯಾರು ಬೆಳಗಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ. ನಾನು ಕಾಫಿ ಮಾಡ್ಕೊಂಬರ್ಲಾ? ನನಗೇನು ಬೇಡ. ನನಗೆ ಗಂಟ್ಲಲ್ಲಿ ಒಂದು ತೊಟ್ಟು ನೀರು ಇಳಿಯಲ್ಲ. ಅವ್ರಿಗೆ ಬೇಕಾದ್ರೆ ಮಾಡ್ಕೊಡು. ಮಾಡ್ಕೊಳ್ತಾ ಇರ್ತೀನಿ, ಎಲ್ಲರೂ ಕುಡಿಬೇಕು ಅಷ್ಟೆ. ಇರೋವರೆಗೂ ನಮ್ದು ತಮ್ದು ಅಂತ ಗುದ್ದಾಡ್ತೀವಿ. ಹೋದ್ಮೇಲೆ ನಮ್ಮದು ಯಾವ್ದೋ ಬೇರೆಯವ್ರದ್ದು ಯಾವ್ದೋ. ಪರಮಾತ್ಮ ನಿನ್ನ ಲೀಲೆ ಮುಂದೆ ನಮ್ಮದೇನು ನಡೆಯಲ್ಲ ಕಣಪ್ಪ. ಎಷ್ಟೋ ಪ್ರಶ್ನೆಗಳು ಹುಟ್ಕೋತಾ ಇದೆ, ಉತ್ತರ ಹುಡುಕ್ಬೇಕು. ನಮ್ಮ ಅಕ್ಕ ಸುಂದ್ರಿನ ಕೊಂದ ಮಂತ್ರವಾದಿ ಯಾರು? ಅವನ್ ಯಾಕೆಲ್ಲ ಬಿಟ್ಟು ನಮ್ಮ ಅಕ್ಕ ಸುಂದ್ರಿನ ಆಯ್ಕೆ ಮಾಡ್ಕೊಂಡ? ಏನೇ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿರೋ ಬಂಗಾರಿ, ಅವನಿಗೆ ನಿಜವಾಗ್ಲೂ ಗೊತ್ತಿಲ್ವೋ ಅಥವಾ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತಿದ್ದಾನೋ? ಅವನ್ ಯಾಕೆ ಆ ರಾತ್ರಿಯಲ್ಲಿ ಸುಂದ್ರಿನ ಆ ಕಾಡು ಕರ್ಕೊಂಡು ಹೋದ? ಆ ಮನೆ ಹಾಡು ಬಂಗಾರಿಗೆ ಯಾಕಿನ್ನೂ ನೆನಪಾಗ್ತಾ ಇಲ್ಲ? ಏನೋ ರಹಸ್ಯ ಇದೆ. ಈ ರಹಸ್ಯನ ಹ್ಯಾಕ್ ಬೇಡ್ಸೋದು? ಛೇ, ಎಷ್ಟೋ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಉತ್ತರ ಸಿಗೋವರೆಗೂ ನನಗೆ ನೆಮ್ಮದಿ ಇಲ್ಲ. ಪತ್ತೆ ಹಚ್ತೀನಿ, ಬಿಡಲ್ಲ ನಾನು. ಅರೆ, ನಾನು ಇದನ್ನೆಲ್ಲ ಯಾಕೆ ಯೋಚನೆ ಮಾಡಲಿಲ್ಲ? ಮೊದಲೇ ಯಾಕೆ ಹೊಳಿಲಿಲ್ಲ ನಂಗಿದು? ಎಂತ ಅನ್ಯಾಯ ಆಗುತ್ತಲ್ಲ. ನೋಡು ಹೆಂಗ್ ಹಿಡಿತಾ ಇದ್ದದು, ದೃಷ್ಟಿ ಆಗಿದ್ದದು ನಿಂಕ. ಎರಡು ದಿನ ಕನಸ್ನಂಗ್ ನಡೆದೋತು. 2 ದಿನ ಮಲಗಿದ್ದಲ್ಲ, ಅದೇನ್ ಕನ್ಸ್ಬಿಟ್ಟು ಹೇಳು, ನಾನು ಕೇಳವ. ಎದ್ ನೋಡಿ ಅಯ್ಯ, ಎದ್ ನೋಡಿ, ಮುಗಿ ಕಾಡ್ತವನೆ. ನಿಮ್ಮಿಂದ ಬಹು ಉಪಕಾರ ಆಗಿದೆ. ಒಂದಿನ ಮನ್ಯಾಗೆ ಬಾಡ್ ಊಟ ಮಾಡಿಕಂತೀನಿ, ಎಲ್ಲ ಬಂದು ಸರಿಯಾಗಿ ಜಡಿಬೇಕು. ಈಗ ಹೊಂಡು ಕೂಸೆ, ಗಂಜಿ ಕುಡ್ದಿಯೇ? 2 ದಿನದಿಂದ ಉಪವಾಸ ಇದೆಯೇ? ಗಂಜಿ ಮಾಡ್ಕೊಂಡು ಬಿಡು, ನಿಂಗೆ ಬರ್ತದೆ ಗಂಜಿ ಮಾಡಕ್ಕೆ, ನಾನೇ ಮಾಡ್ಕೊ ಬರ್ತೀನಿ. ಕುಂತ್ಕಂತೀನಿ. ಅದ್ ಯಾವ್ದು ದೊಡ್ಡ ವಿಷಯ? ಅಕ್ಕಿ ನುಚ್ಚು, ಉಪ್ಪು, ಆಮೇಲೆ ನೀರು, ಒಲೆ ಇಟ್ರೆ ಬೆಂದು ಹೋಯ್ತದೆ. ಯಾಕೆ ನಾನು ಕೆಲಸ ಮಾಡ್ತೀನಿ. 2 ದಿನ ನೀನಿರ್ಲಿಲ್ವಲ್ಲ, ಹಂಗಾಗೋಗಿತ್ತು ಗೊತ್ತೇ. ಇನ್ನು ಮ್ಯಾಕೆ ನಾನು ನೀನು ಸಮ ಕೆಲಸ ಮಾಡೋಣ. ಇರು, ಗಂಜಿ ಮಾಡ್ಕೊಂಬರ್ತೀನಿ.
ಗಂಜಿಯ ನಾನೇ ಮಾಡಿದ್ದು. ನಮ್ಮ ಹೊಟ್ಟಿನಾಗೆ ಕಾಪಿ ಗೀಪಿ ಮಾಡಕ್ಕಿಲ್ರ. ನಿಮಗೆ ಕಾಪಿ ಬೇಕು ಅಂದ್ರೆ ಹೋಟ್ಲಿಂದ ತಂದು ಕೊಟ್ಟೇನು. ಗಂಜಿ ಕುಡಿದು ಅಭ್ಯಾಸ ಇದೆ. ಈಗ ನನ್ನ ಕೂಸು ಬರ್ತದೆ, ಹೊಸಿ ಮಾತಾಡಿಸಿ ಅದಕ್ಕೆ ಆಶೀರ್ವಾದವ ಮಾಡಿ. ನನಗೆ ಈಗಲೂ ಅರ್ಥ ಆಯ್ತಾ ಇಲ್ರ ಇದು ಕನಸು ದಿಟು ಅಂತ. ಆದರೂ ನಿಮ್ಮಿಂದ ನನ್ನ ಕೂಸು ಬದಿ ಕೊಂದ್ಕೊಂಡು ನೋಡಿ. ನಾನಲ್ಲ ಅವಳನ್ನ ಬದುಕಿಸಿದ್ದು, ಆ ತಾಯೇ ಅವಳನ್ನ ಬದುಕಿಸ್ಕೊಂಡಿದ್ದಾಳೆ. ನಿಜ ಹೇಳಬೇಕು ಅಂದರೆ ಅವಳು ಸತ್ತೇ ಇರಲಿಲ್ಲ. ಒಳ್ಳೆ ಬಂದಾಗ ಹೇಳಿದ್ರಿ. ಸತ್ತೋಗಿತ್ತು ಸ್ವಾಮಿ. ಅದು 2 ದಿನದಿಂದ ಹೃದಯದ ಬಿಡ್ತಾ ಇರಲಿಲ್ಲ, ನಾಡಿ ಬಿಡ್ತಾ ಇರಲಿಲ್ಲ. ಇಷ್ಟೆಲ್ಲ ಎಡವಟ್ಟಾಗದೆ ಅಂದ್ರೆ ಸತ್ತದೆ ಅಂತ ತಾನೇ ಅರ್ಥ. ನಿನ್ನ ಮಗಳು ಮೇಲಿಂದ ಬಿದ್ದಿದ್ರಿಂದ ಆಘಾತ ಆಗಿದೆ. ಅವಳು ಮೂರ್ಛಿತಳಾಗಿದ್ದಾಳೆ. ರಕ್ತ ಹರಿದಿರುತ್ತೆ. ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗಿರುತ್ತೆ. ಆಗ ಎದೆ ಬಡಿತ, ನಾಡಿ ಮಿಡಿತ ಕಡಿಮೆ ಆಗುತ್ತೆ. ಈ ಸ್ಥಿತಿನಲ್ಲಿ ಅವಳನ್ನ ಯಾರು ನೋಡಿದ್ರೂ ಕೂಡ ಸತ್ತಿದ್ದಾಳೆ ಅಂತ ಸಹಜವಾಗೇ ಅನ್ಸುತ್ತೆ. ಇದೆಲ್ಲ ವಿವರವಾಗಿ ಗೊತ್ತಾಗಬೇಕಾದ್ರೆ ಒಬ್ಬ ಡಾಕ್ಟ್ರನ್ನ ಕರೆಸಿ ವಿಚಾರಿಸ್ಬೇಕಾಗಿತ್ತು. ನೀವು ಯಾರನ್ನಾದ್ರೂ ಕರೆಸಿದ್ರೇನು? ನಮ್ಮೂರಲ್ಲಿ ಎಲ್ಲಿಂದ ಬಂದರು ಡಾಕ್ಟ್ರು? ಇರೋನೊಬ್ಬ ಪಂಡಿತ, ಅವನು ಊರಲ್ಲಿಲ್ರ. ಅದಕ್ಕೆ ನಿಮಗೆ ಯಾರಿಗೂ ಏನೂ ಗೊತ್ತಾಗಲಿಲ್ಲ. ವಿಜ್ಞಾನಿಗಳ ಪ್ರಕಾರ ಮೆದುಳು ಕೆಲಸ ಮಾಡದೇ ಇದ್ದರೆ ಮಾತ್ರ ಅದನ್ನು ಸಾವು ಅಂತ ಕರೀತಾರೆ. ಎಷ್ಟೋ ಜನ ಎಷ್ಟೋ ವರ್ಷಗಳ ಕಾಲ ಕೋಮಾದಲ್ಲಿರ್ತಾರೆ, ಅಂದರೆ ಪ್ರಜ್ಞಾಹೀನ ಸ್ಥಿತಿನಲ್ಲಿರ್ತಾರೆ. ಅಂಥವರಿಗೆ ಯಾವಾಗ ಬೇಕಾದರೂ ಪ್ರಜ್ಞೆ ಮರುಕಳಿಸಬಹುದು. ಯಾಕೆ ನೀವಿದೆಲ್ಲ ಪೇಪರಲ್ಲಿ ಓದ್ಲಿಲ್ವಾ? ನಮ್ಮೂರ್ನಾಗೆಲ್ಲ ಪೇಪರು ಗೀಪರು ಬಿಡಿ. ನೀವೇನಿಗೆ ಹೇಳಿ ನನ್ನ ಮಗಳನ್ನ ಬದುಕಿಸ್ಕೊಟ್ಟವ್ರು ನೀವೇ. ನನ್ನ ಪಾಲಿಗೆ ಡಾಕ್ಟ್ರು ನೀವೇ, ಯಾವರು ನೀವೇ. ನೀವೇನಾರ ಸರಿಯಾದ ಸಮಯಕ್ಕೆ ಬಂದು ಬೆಂಕಿ ಆರಿಸ್ತಾ ಇದ್ದಿದ್ರೆ ನನ್ನ ಮಗ ಬೂದಿ ಜೀವ ಇದ್ದು ಪ್ರಯೋಜನ ಇಲ್ಲ. ನನ್ನ ಮಗ ಬಂತು ಮಾತಾಡಿಸಿ ಕಣ್ಕೂಸೆ, ನಿನ್ ಜೀವ ಉಳಿಸಿದ ಮಹಾನ್ ಭಾವರು. ನಮ್ಮ ಪಾಲಿನ ದ್ಯಾವ್ರಕ್ಕವ್ವ. ಹೋಗು ಆಶೀರ್ವಾದ ತಕ್ಕ, ಹೋಗು ಆಶೀರ್ವಾದ ತಕ್ಕ. ನಿಮ್ಮಿಂದ ಕೂಸು ಬದಿಕ್ಕಂತೂ ನಿಮ್ಮ ಋಣ ನಮ್ಮ ಮೇಲದೆ. ಅಂದ್ರೆ ಋಣದಲ್ಲಿದ್ದೀರಿ ಅಂತ
ಒಪ್ಕೋತೀಯ? ನಮ್ಮ ಮೌನಣೆಗೂ ಒಪ್ಕೊಂತೀನಿ. 7 ಜನ್ಮಕ್ಕೂ ನಿಮ್ ಋಣ ನಮ್ಮ ಮೇಲೈತೆ. ಯೋಳಿ ಹೆಂಗ್ ತೀರ್ಸುಮ್ಮ? ಕೇಳಿದ್ದನ್ನ ಕೊಡ್ತೀಯಾ? ಯೋಳಿ ಕಣ್ಣಪ್ಪ ಕಣ್ ಕೊಟ್ಟ ಈರಪ್ಪ ಜೀವ ಕೊಡ್ತಾನೆ. ಕುಯ್ಕಳ್ಳ ಕುತ್ಕೆಯ ನೀನಲ್ಲ ನನಗೆ ಬೇಕಾಗಿರೋದು. ನನಗೆ ಬೇಕಾಗಿರೋದು ನಿನ್ನ ಮಗಳು ಜಾಜಿ.